ಓಪನ್ ಮೀಟಿಂಗ್ನಲ್ಲೇ ಹಣಕ್ಕೆ ತಹಶೀಲ್ದಾರ್ ಒಬ್ಬ ಡಿಮ್ಯಾಂಡ್ ಇಟ್ನಂತೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿರುವ ಆಡಿಯೋ ವೈರಲ್ ಆಗಿದೆ. ಕಲಬುರಗಿಯ ಜೇವರ್ಗಿ ತಹಶೀಲ್ದಾರ್ ಮೆಲ್ಲಣ್ಣ ಯಲಗೋಡ ಎನ್ನುವಂತಹ ವ್ಯಕ್ತಿ ಅಧಿಕಾರಿ ಓಪನ್ ಮೀಟಿಂಗ್ನಲ್ಲೇ ಹಣಕ್ಕೆ ತಹಶೀಲ್ದಾರ್ ಡಿಮ್ಯಾಂಡ್. ಓಪನ್ ಮೀಟಿಂಗ್, ನನಗೆ ಯಾವೊಂದು ಭಯ ಇಲ್ಲ ಅನ್ನೋ ತರ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವ ಆಡಿಯೋ ವೈರಲ್ ಆಗಿದೆ. ಕಲಬುರಗಿಯ ಜೇವರ್ಗಿ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಈ ಹಿಂದೆ ಸಾಕಷ್ಟು ಪ್ರಕರಣಗಳಾದಾಗ ಫ್ರೀಡಂ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಸಿಬ್ಬಂದಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟು ಕಿರುಕುಳ ನೀಡಿದ ಆರೋಪ. ನನ್ನ ಹೆಸರಿನಲ್ಲಿ ನೀವು ಹಣ ಮಾಡ್ತೀರಿ, ಹಾಗಾಗಿ ನನಗೂ ಹಣ ನೀಡಿ ಎಂದು ತಹಶೀಲ್ದಾರ್ ಮಲ್ಲಣ್ಣ ಸಿಬ್ಬಂದಿಗೆ ಆವಾಜ್. ತಹಶೀಲ್ದಾರ್ ಕಿರುಕುಳಕ್ಕೆ ಬೇಸತ್ತು ಆರ್ಐ ಜವಾಬ್ದಾರಿಯೇ ಬೇಡ, ನನ್ನನ್ನು ಕಚೇರಿ ಕೆಲಸಕ್ಕೆ ಹಾಕಿ ನನಗೆ ಹಣ ನೀಡಲು ಆಗಲ್ಲ ಎಂದ ಸಿಬ್ಬಂದಿ. ಸರ್ಕಾರಿ ಜಯಂತಿಗಳು, ಶಾಸಕರು ಹೇಳುವ ಕೆಲಸಗಳಲ್ಲೆಲ್ಲ ನಾವು ಹಣ ಕೊಡಬೇಕು, ನಾವು ದುಡ್ಡನ್ನು ಎಲ್ಲಿಂದ ಕೊಡೋದು ಎಂದು ತಹಶೀಲ್ದಾರ್ ಮಲ್ಲಣ್ಣಗೆ ಸಿಬ್ಬಂದಿ ಪ್ರಶ್ನೆ. ಎಲ್ಲ ಇಲಾಖೆಯವರು ಹಣ ಕೊಡ್ತಾರೆ, ನೀವು ಕೊಡಿ ಎಂದ ಮಲ್ಲಣ್ಣ ಹೇಳಿದ್ದಾರೆ. ಇಲ್ಲವಾದರೆ ನಿಮ್ಮ ವಿರುದ್ಧ ತನಿಖೆಗೆ ಆದೇಶಿಸುವೆ ಎಂದು ಬೆದರಿಕೆ ಹಾಕುತ್ತಾರಂತೆ. ತಹಶೀಲ್ದಾರ್ ಮಲ್ಲಣ್ಣ ಸಿಬ್ಬಂದಿ ಆರೋಪಕ್ಕೆ ಯಲಗೋಡು ಪ್ರತಿಕ್ರಿಯೆ. 6 ತಿಂಗಳ ಹಿಂದೆ ಕನ್ನಡ ಭವನದಲ್ಲಿ ನಡೆದಿದ್ದ ಕಾರ್ಯಕ್ರಮ ಅಸ್ತವ್ಯಸ್ತವಾಗಿತ್ತು. ಈ ಬಗ್ಗೆ ನಾನು ಸಿಬ್ಬಂದಿಯ ಜೊತೆ ಸಭೆಯಲ್ಲಿ ಚರ್ಚಿಸಿದ್ದೇವೆ ಹೊರತು ಬೇರಿನ್ಯಾವ ಚರ್ಚೆಯೂ ಮಾಡಲಿಲ್ಲ. ಯಾವ ಸಿಬ್ಬಂದಿ ಬಳಿಯೂ ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ. ಓಪನ್ ಮೀಟಿಂಗ್ನಲ್ಲಿ ಹಣಕ್ಕೆ ತಹಶೀಲ್ದಾರ್ ಡಿಮ್ಯಾಂಡ್ ಮಾಡಿದ್ದಾರೆ ಅಂತೇಳಿ ಒಂದು ಆಡಿಯೋ ವೈರಲ್ ಆಗಿತ್ತು. ಸಿಬ್ಬಂದಿಗೆ ತಹಶೀಲ್ದಾರ್ ಹೇಳ್ತಾರಂತೆ, ಎಲ್ಲರೂ ದುಡ್ಡು ಕೊಡ್ತಾರೆ, ನೀವು ಕೊಡಬೇಕು ಅಂತ. ಜೇವರ್ಗಿಯ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಅನ್ನುವಂಥ ತಹಶೀಲ್ದಾರ್ ಸಿಬ್ಬಂದಿ ಬಳಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ನಾಚಿಕೆ, ಮಾನ, ಮರ್ವಾದೆ ಯಾವ್ದಾದ್ರು ಸ್ವಲ್ಪನಾದ್ರೂ ಇದೆಯಾ? ಪಾತ್ರ ತಗೊಂಡು ಭಿಕ್ಷೆ ಬೇಡಿಬೇಕಾದ್ರೆ ಜೇವರ್ಗಿ ಬೀದಿಗಳಲ್ಲಿ ಕಾಲೋನಿಗಳಲ್ಲಿ ಹೋಗಿ ಭಿಕ್ಷೆ ಬೇಡ್ಕೊಳ್ಳಿ, ನಿಮಗೆ ದುಡ್ಡು ಬೇಕು. ಒಂದು ವೇಳೆ ಈ ಆರೋಪ ಸತ್ಯವಾಗಿದ್ರೆ, ಜೇವರ್ಗಿ ವಿರುದ್ಧ ಕೇಳಿ ಬರುತ್ತಿರುವ ಸಿಬ್ಬಂದಿಗಳು ಮಾಡುತ್ತಿರುವ ಆರೋಪ ಒಂದು ವೇಳೆ ಸತ್ಯವೇ ಆಗಿದ್ದರೆ, ಜೇವರ್ಗಿಯ ತಹಶೀಲ್ದಾರ್ ಜೇವರ್ಗಿಯ ಕಾಲೋನಿಲಿ ಹೋಗಿ ಭಿಕ್ಷೆ ಬೇಡ್ಕೊಳ್ಳಿ. ಸಿಬ್ಬಂದಿಗಳ ಜೊತೆ ಕೈ ಚಾಚ್ಕೊಂಡು ದುಡ್ಡು ಮಾಡೋ ಏನ್ ಕರ್ಮನಯ್ಯ ನಿಮ್ದು? ಸರ್ಕಾರಿ ಹುದ್ದೆ, ಜನರ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಾರೆ. ತಹಶೀಲ್ದಾರ್ ಮನೆಗಳಿಗೆ ಸ್ವಲ್ಪ ಮೂಲಭೂತ ಸೌಕರ್ಯವನ್ನು ಕೂಡ ಸರ್ಕಾರನೇ ತನ್ನ ಅನುದಾನದಲ್ಲೇ ಮಾಡಿಕೊಡುತ್ತೆ. ಜನರ ದುಡ್ಡಲ್ಲಿ ನಿಮ್ಗೆ ಸಂಬಳ ತಗತ್ತೀರಿ. ನಿಮ್ಮೆಲ್ಲ ತೀಟೆ ತೆವಲುಗಳನ್ನು ಕೂಡ ಸರ್ಕಾರಿ ಸಂಬಳದಲ್ಲೇ ಮುಗಿಸ್ಬೇಕು. ಸಿಬ್ಬಂದಿಗಳು ಮುಂದೆ ಕೈ ಚಾಚಬಾರ್ದು. ಸಿಬ್ಬಂದಿಗಳು ಈ ತರಹದ ಆರೋಪ ಮಾಡಿದಾಗ ಜೇವರ್ಗಿಯ ತಹಶೀಲ್ದಾರ್ ಹೇಳ್ತಾರಂತೆ, ನಾನು ಹಂಗೆ ಕೇಳಿಲ್ಲ, ನೀವು ಹಂಗೆ ಕೇಳಿದ್ದೀರಾ ಅನ್ನೋ ಆಡಿಯೋ ವೈರಲ್ ಆಗಿದೆಯಲ್ಲ ಅಣ್ಣ. ಇಲ್ಲ, ನಾನು ಕೇಳಿಲ್ಲ. ಅದನ್ನು ಅವರು ಸುತಾರಾಮ್ ಒಪ್ಪಿಕೊಳ್ಳೋ ತೀರ್ಮಾನದಲ್ಲಿ ಇಲ್ಲ. ಸಿಬ್ಬಂದಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟು ಕಿರುಕುಳ ನೀಡಿದ ಆರೋಪ, ನನ್ನ ಹೆಸರಿನಲ್ಲಿ ನೀವು ಹಣ ಮಾಡ್ತೀರಿ, ಹಾಗಾಗಿ ನನಗೂ ಹಣ ನೀಡಿ ಎಂದು ತಹಶೀಲ್ದಾರ್ ಮಲ್ಲಣ್ಣ ಸಿಬ್ಬಂದಿಗೆ ಆವಾಜು. ತಹಶೀಲ್ದಾರ್ ಕಿರುಕುಳಕ್ಕೆ ಬೇಸತ್ತು ಆರ್ಐ ಜವಾಬ್ದಾರಿಯೇ ಬೇಡ, ನನ್ನನ್ನು ಕಚೇರಿ ಕೆಲಸಕ್ಕೆ ಹಾಕಿ ನನಗೆ ಹಣ ನೀಡಲು ಆಗಲ್ಲ ಎಂದ ಸಿಬ್ಬಂದಿ. ಸರ್ಕಾರಿ ಜಯಂತಿಗಳು, ಶಾಸಕರು ಹೇಳುವ ಕೆಲಸಗಳಿಗೆಲ್ಲ ನಾವು ಹಣ ಕೊಡಬೇಕು, ನಾವು ದುಡ್ಡನ್ನು ಎಲ್ಲಿಂದ ಕೊಡೋದು ಎಂದು ತಹಶೀಲ್ದಾರ್ ಮಲ್ಲಣ್ಣಗೆ ಸಿಬ್ಬಂದಿ ಪ್ರಶ್ನೆ. ಎಲ್ಲ ಇಲಾಖೆಯವರು ಹಣ ಕೊಡ್ತಾರೆ, ನೀವು ಕೊಡಿ ಎಂದ ಮಲ್ಲಣ್ಣ. ಈ ದುಡ್ಡು ಕೊಟ್ಟು ಕೆಲವರು ಟ್ರಾನ್ಸ್ಫರ್ ತಗೋತಾರೆ, ಹಂಗೆ ಬಂದಿರೋ ಅಧಿಕಾರಿಗಳದ್ದು ಹೆಚ್ಚು ಈ ಕರ್ಮ. ದುಡ್ಡು ಕೊಟ್ಟು ವರ್ಗಾವಣೆಯಾದ ಅಧಿಕಾರಿಗಳ ಪೈಕಿ ಅನೇಕರು ತನ್ನ ಕೆಳಗಿರುವ ಉದ್ಯೋಗಿಗಳ ಜೊತೆ ಲಂಚ ತಗೋತಾರೆ. ಈ ಜೇವರ್ಗಿಯ ತಹಶೀಲ್ದಾರ್ ಅವರದ್ದು ಅದೇ ಕಥೆನಾ? ವಿ ಡೋಂಟ್ ನೋ. ನಿಮ್ಮ ಸಿಬ್ಬಂದಿಗಳು ಈ ಥರದ ಆರೋಪ ಮಾಡ್ತಿದ್ದಾರೆ. ಒಂದು ವೇಳೆ ಇದು ಸತ್ಯ ಆದರೆ ನೀವು ಬದಲಾಗಬೇಕು, ನಿಮ್ಮ ವ್ಯಕ್ತಿತ್ವ ಬದಲಾಗಬೇಕು. ಬದಲಾಗದಿದ್ದರೆ ನಾಳೆ ದಿನ ಜನ ಕ್ಯಾಕ್ರಿಸ್ ಮುಖಿ ಕೂಗಿದ್ದಾರೆ. ಇಲ್ಲವಾದರೆ ನಿಮ್ಮ ವಿರುದ್ಧ ತನಿಖೆಗೆ ಆದೇಶ ಹೊರಡಿಸ್ತೀನಿ ಅಂತ ಹೇಳ್ತಾರಂತೆ. ಅಧಿಕಾರ ದುರುಪಯೋಗ ಅಲ್ವಾ ಇದು? ಅಧಿಕಾರ ದುರುಪಯೋಗ ಅಲ್ವಾ? ತಹಶೀಲ್ದಾರ್ ಮಲ್ಲಣ್ಣ ಸಿಬ್ಬಂದಿ ಆರೋಪಕ್ಕೆ ಯಲಗೋಡು ಈಗ ಪ್ರತಿಕ್ರಿಯೆ ಕೊಟ್ಟಿರೋದು. ಯಲಬೋರ್ಡೋ 6 ತಿಂಗಳ ಹಿಂದೆ ಕನ್ನಡ ಭವನದಲ್ಲಿ ನಡೆದಿದ್ದ ಕಾರ್ಯಕ್ರಮ ಅಸ್ತವ್ಯಸ್ತವಾಗಿತ್ತು, ಇದು ಯಲಗೋಡು ಹೇಳೋದಂತೆ. ಈ ಬಗ್ಗೆ ನಾನು ಸಿಬ್ಬಂದಿಯ ಜೊತೆ ಸಭೆಯಲ್ಲಿ ಚರ್ಚಿಸಿದ್ದೇನೆಯೇ ಹೊರತು ಇನ್ಯಾವ ವಿಚಾರವೂ ಚರ್ಚೆ ಮಾಡಿಲ್ಲ, ಯಾವ ಸಿಬ್ಬಂದಿ ಬಳಿಯೂ ಹಣಕ್ಕೆ ಡಿಮ್ಯಾಂಡ್ ಮಾಡಲಿಲ್ಲ ಅಂತೇಳಿ ಜೇವರ್ಗಿಯ ತಹಶೀಲ್ದಾರ್ ಸಿಬ್ಬಂದಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.